ಇರುವಂತದ್ದು 37 ಸರ್ವೆ ನಂಬರ್ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಜೋಡಿ ಗ್ರಾಮ ದೇವನಹಳ್ಳಿ ಕಸಬಾ ಹೋಬಳಿ ದೇವನಹಳ್ಳಿ ತಾಲೂಕು. ಈ 37 ಸರ್ವೆ ನಂಬರ್ ನೀವು ಕಣ್ಣಾಯಿಸಿದಷ್ಟು ಇದೆ. ಅಲ್ಲಿ ಮಧ್ಯದಲ್ಲಿ ಒಂದು ಇದು ಕಾಣಿಸ್ತಾ ಇದೆ, ಯಾವ್ದು ಕಾಣಿಸಲ್ಲ ಇಲ್ಲಿ ಇರೋರಿಗೆ. ಆದ್ರೆ ಅಲ್ಲೇನೊಂದು ಮೇಲೆ ಒಂದು ಮೆಟ್ರೋ ಹೋಗೋದು ಇದೆ, ಮೆಟ್ರೋ ಇದೆ. ಆಮೇಲೆ ಈ ಕಡೆ ಸರಿಯಾಗಿ 2 ಕಿಲೋಮೀಟರ್ ಹೋದ್ರೆ ಬೆಂಗಳೂರು ಬಳ್ಳಾರಿ ಅಥವಾ ಬೆಂಗಳೂರು ಹೈದರಾಬಾದ್ ಹೈವೇ ಬಳ್ಳಾರಿ ರಸ್ತೆ ಅಂತ ಏನಂತೀವಿ ಅದು. ಇದು 37ನೇ ಸರ್ವೆ ನಂಬರು ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಕಸಬಾ ಹೋಬಳಿ ದೇವನಹಳ್ಳಿ ತಾಲೂಕಿಗೆ ಸೇರಿರುವಂತಹ 37ನೇ ಸರ್ವೆ ನಂಬರು. ಸುಮಾರು 835 ಎಕರೆ ಕಣ್ಣು ಆಯಿಸಿದಷ್ಟು ಜಮೀನಿದು. ಇವತ್ತು ಇಡೀ ಜಮೀನಲ್ಲಿ ಇವತ್ತು ಲೇಔಟ್ ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ನಾಗರಾಜ್ ಇದ್ದಾರೆ. 71, 72ನೇ ಇಸ್ವಿನಲ್ಲಿ ಅವರಪ್ಪ ನರಸಿಂಹಯ್ಯನವರು, ಅವರಪ್ಪ ಬುಡ್ಡಪ್ಪ ನರಸಿಂಹಯ್ಯ ಬಿನ್ ಬುಡ್ಡಪ್ಪ ಅವರು ಈ 37ನೇ ಸರ್ವೆ ನಂಬರ್ ಅಲ್ಲಿ 6 ಎಕರೆನಲ್ಲಿ ಬಿಸಿ ಇಲ್ಲಿ ಈ ಕಡೆಗೆ ಕಳಿಸ್ಬಿಟ್ಟು ಓಡಿಸ್ಬಿಟ್ಟು ಅವ್ರನ್ನ ಆ ಇಡೀ ಗ್ರಾಮ ಠಾಣಾ ಜಮೀನನ್ನ ಇವತ್ತು ಹೊಡಿಬೇಕು ಅಂತ ಮಾಡ್ತಾ ಇದ್ದಾರೆ. MS ರಾಮಯ್ಯ ರಾಜ್ಯದ ಬಹಳ ದೊಡ್ಡ ಉದ್ಯಮಿ. ಬಹುಶಃ ಅವ್ರ ಕುಟುಂಬಕ್ಕೆ ಇವತ್ತು ಎಷ್ಟು ಸಾವಿರ, 10,000 ಕೋಟಿಗಿದೆಯೋ, 20,000 ಕೋಟಿಗಿದೆಯೋ, 50,000 ಕೋಟಿಗಿದೆಯೋ ಗೊತ್ತಿಲ್ಲ. ಅವರ ದಿನದ ಆದಾಯನೇ ಕೋಟ್ಯಾಂತರ ರೂಪಾಯಿ ಇರುತ್ತೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ದಿವಸಕ್ಕೊಂದು 4-5 ಕೋಟಿ ಇರ್ಬೋದು ಅವ್ರ ಕುಟುಂಬಕ್ಕೆ, ಅದೆಷ್ಟಾರು ಇರಲಿ. ಆದ್ರೆ ಜಾಗ ಬಿಡ್ರಪ್ಪ. ಇದು 37ನೇ ಸರ್ವೆ ನಂಬರು. ಗೊತ್ತಿರೋರು ಮೂರ್ಖರಲ್ಲದೆ ಇರೋರು ನೀವು ಇವತ್ತು ದಿಶಾಂಕ್ ಅಂತ ಅದ್ ಯಾರು ಪುಣ್ಯಾತ್ಮ ಮಾಡಿದ್ರು ಅವ್ರಿಗೆ ನಾನು ಕೈ ಮುಗಿತೀನಪ್ಪ. ಒಂದು ಒಳ್ಳೆ ಆಪ್ ಮಾಡಿದ್ದಾರೆ. ನಮ್ಮ ಇಡೀ ರಾಜ್ಯದ ಕಂದಾಯ ವಿವರಗಳನ್ನ ಅದ್ರಲ್ಲಿ ಹಾಕಿದ್ದಾರೆ. ಸರ್ಕಾರಿ ಅಧಿಕಾರಿಗಳೆಲ್ಲ ಭ್ರಷ್ಟರು ದುಷ್ಟರು ಅಲ್ಲ. ಯಾಕಂದ್ರೆ ನಮ್ಮ ಅಪ್ಪನು ಸರ್ಕಾರಿ ನೌಕರರಾಗಿದ್ದವರು, ಯಾವ್ದೋ ಪ್ರಾಮಾಣಿಕರು ಒಳ್ಳೆಯವರು. ನಮ್ಮ ಖರ ಮಲದಿರೋರು, ಅಮೇಧ್ಯ ತಿನ್ನದೆ ಅನ್ನ ತಿನ್ನುವಂತ ಸರ್ಕಾರಿ ಅಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಅಂದ್ರೆ ಮೊದಲಿದ್ದಂಗೆ ತಾಲೂಕು ಆಫೀಸ್ಗೆ ಹೋಗಿ ನಾವು ನಕ್ಷೆ ತರಬೇಕು ಅದು ತರಬೇಕು ಅಂತಿಲ್ಲ. ನಾವೊಂದು ಅಂದಾಜ್ ಮೇಲೆ ಅಂದ್ರೆ ಪಕ್ಕ ಇದೆ ಅಂತ ಹೇಳೋದಕ್ಕೆ ಆಗದೆ ಇದ್ರು ಇಷ್ಟು ವಿಸ್ತೀರ್ಣ ಇಷ್ಟು ಜಾಗ ಅಂತೇಳಿ ಆ ದಿಶಾಂಕ್ ಆಪ್ ಅಲ್ಲಿ ನಾವು ಹೋಗಿ ನೋಡಬಹುದು. ಇವತ್ತು ನಾವು ನಿಂತಿರುವಂತದ್ದು 37 ಸರ್ವೆ ನಂಬರ್. ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಭಾಗಗಳಿದೆ. ಒಂದು 70-80 ಭಾಗಗಳಿರ್ಬೋದು. ಅದೆಲ್ಲ ಒಟ್ಟು 37 ಎಕರೆ 37 ಸರ್ವೆ ನಂಬರ್ ಸೇರಿ 800 ಚಿಲ್ಲರೆ ಬರುತ್ತೆ. ಅದರೊಳಗಡೆ 85 ಎಕರೆ ಖರಾಬ್ ಇದೆ. ಖರಾಬ್ ಅಂದ್ರೆ ಏನು? ಸಾರ್ವಜನಿಕರ ಉಪಯೋಗಕ್ಕೆ ಅಂದ್ರೆ ಜೊತೆಗೆ ಅದರಲ್ಲಿ ಕಂದಾಯ ಕಟ್ಟೋದಕ್ಕಾಗದೇ ಇರುವಂತಹ ಗುಡ್ಡ ಬೆಟ್ಟ ಕಲ್ಲು ಅವೆಲ್ಲ ಇದ್ದಾಗ ಅದನ್ನ ಖರಾಬ್ ಅಂದ್ರೆ ನಿರುಪಯುಕ್ತ, ಉಪಯೋಗಕ್ಕೆ ಬಾರದ್ದು, ಅಲ್ಲಿ ಅವ್ರು ಬೆಳೆಯೋದಕ್ಕಾಗೋದಿಲ್ಲ. ಅದಕ್ಕಾಗ ಅವ್ರು ಕಂದಾಯ ಹಿಂದೆ ಎಲ್ಲ ಕಂದಾಯ ಕಟ್ಟೋದಿತ್ತಲ್ಲ, ಕಂದಾಯ ಕಟ್ಟೋದಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿ ಮಾಡಿರೋದು. ಅದ್ರಲ್ಲಿ ರಸ್ತೆಗಳು ಬರುತ್ತೆ, ಕಾಲುವೆಗಳು ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಏನು ಕಾಲ್ದಾರಿಗಳು ಬರುತ್ತೆ, ಕೆರೆಗಳು ಬರೋದಿಲ್ಲ. ಇವೆಲ್ಲ ಇವತ್ತು 85 ಎಕರೆ ಖರಾಬನ್ನು ಸೇರಿಸಿ ಇವತ್ತು ದೊಡ್ಡ ಲೇಔಟ್ ಯಾರು ಮಾಡ್ತಿರೋದು? ಅಲ್ಲ, ಅವ್ರು ಯಾರ ಹೆಸರು? ಯಾರು ಈಗ ಮಾಡ್ತಿರೋದು? ಟಾಟಾ ಕಂಪನಿಯವರು ಕೊಟ್ಟಿದ್ದಾರೆ. ಟಾಟಾ ಕಂಪನಿಯವರಿಗೆ ಟಾಟಾ ಕಂಪನಿಯವರು ಅದ್ ಹೇಗ್ ತಗೊಂಡ್ರೋ ಗೊತ್ತಿಲ್ಲ. ಇವ್ರಿಗೆ MS ರಾಮಯ್ಯ ಅವರಿಗೆ ಬಂದಿರೋದೇ ಅದು ಒಂದು ರೀತಿನಲ್ಲಿ ಬೋಗಸ್ ವ್ಯವಹಾರಗಳಿಂದ. ಅವರು ಯಾವತ್ತ 51ನೇ ಇಸ್ವಿನಲ್ಲಿ ಅವ್ರಿಗೆ 29 ವರ್ಷ ಇದ್ದಾಗಲೇ ಯಾರೋ ಜೋಡಿದಾರರಿಂದ ತಗೊಂಡ್ರಂತೆ. ಆಮೇಲೆ ಜೋಡಿದಾರರ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಅವ್ರದೆಲ್ಲ ಹೋಗಿರ್ಬೇಕು. ಆವಾಗ ಅವ್ರು ತಗೊಂಡಿದ್ದು 300 ಚಿಲ್ಲರೆ ಎಕರೆ ಅಂತಾರೆ. ಇವತ್ತು 850 ಎಕರೆ ಹೆಂಗ್ ಬರುತ್ತೆ ಅಂದ್ರೆ ಎಲ್ಲಿ ಅವರು ಇವರಪ್ಪ ಅವ್ರಿಗೆಲ್ಲ ಬಹುಶಃ ಅವ್ರಿಗೆಲ್ಲ ಸರ್ಕಾರದ ಕಡೆಯಿಂದ ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ ದುರುಪಯೋಗ ಮಾಡ್ಕೊಂಡು ಇವ್ರ ತಂದೆ ಅವ್ರ ತಾತನ ಹೆಸರಿಗೆ ಬರೋ ಹಾಗೆ ಮಾಡ್ಕೊಂಡು ಅದನ್ನ ಅವ್ರಿಗೆ ಗೊತ್ತಿಲ್ಲದೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಅದನ್ನ ಪರಬಾರೆ ಮಾಡ್ಕೊಂಡಿದ್ರೆ ಮಾತ್ರ ಆಗುತ್ತೆ. ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇಲ್ಲ. ಆದ್ರೆ ಆಗಿದ್ರೆ ಹಾಗೆ ಆಗ್ಬೇಕಲ್ವಾ? ಮಾರಿರೋದ್ ಜ್ಞಾಪಕ ಇದೆ ನಿಮ್ಮ ತಾತ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ಅವ್ರಿಗೆ ಏನು ಮಾರಿಲ್ಲ. ಮತ್ತೆ ಅವ್ರಿಗೆ ನಿಮಗನ್ನ ಅಲರ್ಟ್ ಆಗ್ಬೇಕು, ಅವ್ರಿಗೆ ಅಲರ್ಟ್ ಆಗ್ಬೇಕು. ನಮ್ಗೆ ಉಳುಮೆ ಮಾಡ್ತಿದ್ದವ್ರು ಯಾರು? ನೀವು. ಪಾಣಿ ಇದೆ ಅದಕ್ಕೆ. ಮತ್ತೆ ಆ ಭೂಮಿ 100 ಜನ ಊರಲ್ಲಿ ನಿಮ್ ಯಾರಿಗೂ ಗಮನಕ್ಕೆ ಬರ್ತಿಲ್ಲ. ಅವ್ರು ಯಾರೋ ನಿಮ್ಮ ಅಣ್ಣನ ಯಾರೋ ಹೇಳಿದ್ರು 2,000 ಸಾವಿರ ತಗೊಂಡ್ಬಿಟ್ರು ಅಂತ. ಆ ತಗೊಂಡಾಗ್ಲೂ ಅದು ಮೂಲ ವಾರಸುದಾರನ ಬಂದು ಆಮೇಲೆ 15 ವರ್ಷ 20 ವರ್ಷ ಆದ್ಮೇಲೆ ಸರ್ಕಾರದಿಂದ ಅನುಮತಿ ಪಡ್ಕೊಂಡು ನಮ್ಮ ಮನೇಲಿ ರೋಗ ಕಾಯಿಲೆ ಓದಿಸ್ಬೇಕು ಏನೋ ಹೇಳ್ಕೊಂಡು ವಿಶೇಷ ಅನುಮತಿ ತಗೊಂಡು ಪರಬಾರೆ ಮಾಡಬೇಕು. ಅವ್ ಯಾವ್ದನ್ನು ಕೇರ್ ಮಾಡಿಲ್ಲ. ದೇವನಹಳ್ಳಿಯ ಡಿಸಿಗಳು, ತಹಸೀಲ್ದಾರ್ಗಳು, ಎಸಿಗಳು, ಡಿಸಿಗಳು ಅವ್ ಯಾವ್ದನ್ನು ನೋಡಿದಿರಾ ಇಮಿಡಿಯೇಟ್ ಆಗಿ ಅದನ್ನ ಸಕ್ರಮ ಮಾಡ್ಕೊಂಡಿದ್ದಾರೆ. ಅದಾಗಿದ್ರೆ ಮಾತ್ರ ಹೀಗಾಗುತ್ತೆ. ಇವತ್ತು ಇವ್ರದ್ದು ಪಾಣಿ ಇದೆ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಫೈನು ಕಟ್ಟಿದ್ದಾರೆ. ಅವರು ನಿಜಕ್ಕೂ ಧೈರ್ಯಸ್ಥರೇ. ಏನಣ್ಣ ನಿಮ್ದು ಯಾವ್ದನ್ನ ಪಾಣಿ ತೋರಿಸ್ತಿಲ್ಲಣ್ಣ ನೀನು
ನೆನಿಸ್ತಾನೆ ಪಾಣಿ ಯಾರ್ದು ಪಾಣಿ ಇದೆಯೋ ಚಿಕ್ಕ ಮುಂಚೆ ಬೆವ್ರು ಕಾಡಪ್ಪ ಗೋಮಾಳ ಮುಪ್ಪಾಯಿ ಇಸ್ತಾನೆ ನಾನು ಆಮೇಲೆ ಇರ್ಲಿ ಇಲ್ಲ ಅವ್ರು ಬೇಡ ಅವ್ರು ಪಾಪ ಅವ್ರು ದಾನ ಮಾಡ್ತಾ ಇದಾರೆ MS ರಾಮಯ್ಯ ಕುಟುಂಬಕ್ಕೆ ನೀವ್ ಮಾಡೋದು ಬೇಡ ಬೇಡ ಬಿಡಿ ಇಲ್ಲೇ ನಿಮ್ದು ಯಾರಿದೆಯೋ ನೀವು ಉಳುವವನೇ ಅವ್ರು ಇರ್ಲಿ ಈಗ ನೀನ್ ಬರ್ತೀಯಣ್ಣ ಉಳುವವನೇ ಒಡೆಯ ಇದ್ರಲ್ಲಿ ನಮ್ಮ ಹೆಸರಲ್ಲಿ ನಮ್ಮ ತಾತಂದ್ರು ಮುತ್ತಾತಂದ್ರು ಇಲ್ಲಿ ಉಳುಮೆ ಮಾಡ್ತಾ ಇದ್ರು ನಮಗ್ ಗೊತ್ತಿಲ್ಲದೇನೆ ಅದು ಹೇಗೋ ನಮ್ಮದಲ್ಲ ಇವತ್ತು. ಹಾಗಾಗಿ ನಮ್ಮ ಪಿತ್ರಾರ್ಜಿತ ಆಸ್ತಿಗೆ ನಾವು ಇವತ್ತು ವಾರಸುದಾರರು ಹಕ್ಕುದಾರರು. ನಮ್ಗೆ ಇವಾಗ ಅಕ್ರಮ ಸಕ್ರಮ ಮಾಡಿ ಖಾತೆ ಮಾಡ್ಕೊಡಿ ಅಂತ ನೀವು ಹಾಕ್ಬೇಕು. ಹಾಕಿ ಒಂದು ಯಾವ್ದೋ ಒಂದು ಜಾಗದಲ್ಲಿ ನಿಮ್ಗೆ ಅಂದಾಜಿರೋ ಜಾಗದಲ್ಲಿ ಹೋಗಿ ಒಂದು ಬಾವುಟ ನೆಡ್ರಿ. ನಿಮ್ ಹಕ್ಕದು ಆಗುತ್ತೋ ಬಿಡುತ್ತೋ. ಆದ್ರೆ ಹಕ್ಕು ಪ್ರತಿಪಾದನೆ ಮಾಡಿದ್ರೆ ಯಾರೋ ತಂದ್ಕೊಡ್ತಾರೇನಪ್ಪ ಕೃಷ್ಣಪ್ಪ? ನೀವು ಅದಕ್ಕೆ ಹಕ್ಕು ಪ್ರತಿಪಾದನೆ ಮಾಡಿ ಆಗುತ್ತೋ ಬಿಡುತ್ತೋ. ಇದು ಬಹಳ ದೊಡ್ಡ ಭೂ ಹಗರಣ ಈ ಭಾಗದಲ್ಲಿ. ಇಲ್ಲಿ ಬಿ ಬಾಲಸುಬ್ರಹ್ಮಣ್ಯನ್ ಕೊಟ್ಟಿರುವಂತಹ ವರದಿಯಲ್ಲಿ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ನವರತ್ನಗ್ರಹ ಎಷ್ಟು 3 ಕಿಲೋಮೀಟರ್ ದೂರದಲ್ಲಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಹೆಸರಿನಲ್ಲಿ ಅವರ ಕುಟುಂಬಕ್ಕೆ 60 ಎಕರೆ ಗೋಮಾಳ ಇದೇ ತರಕ್ಕೆ ಮಾಡಿಸ್ಕೊಂಡಿದ್ದಾರೆ. ಅವರು ಇದೇ ತರಕ್ಕೆ ಮಾಡ್ತಾರೆ. ಕರೆಯಪ್ಪ ಯಾರು ಆರಯ್ಯ ಕರೆಯೋಣ. ಯಾರು ಬನ್ನಿ ಇಲ್ಲಿ ಮೇಡಮ್ ಬನ್ನಿ ಒಳಗೆ ಬನ್ನಿ. ನಾವ್ ಹೇಳ್ತೀವಿ ನಿಮ್ಗೆ ನಾವು ಮಾಡೋ ಏನು ಇದು ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. ನೀವು ಇದನ್ನ ತಹಸೀಲ್ದಾರ್ ತಗೊಂಡೋಗಿ ಬನ್ನಿ, ಒಳಗಡೆ ಬನ್ನಿ. ಪರವಾಗಿಲ್ಲ, ಸ್ವಲ್ಪ ಹತ್ರ ಬನ್ನಿ, ಹತ್ರ ನಿಂತ್ಕೊಳ್ಳಿ. ನಾವು ಯಾಕಂದ್ರೆ ಅಲ್ಲಿ ವಿಡಿಯೋದಲ್ಲಿ ಬರ್ಬೇಕಲ್ಲ ನೀವು ನಿಮ್ಮ ಮೇಲೆ ನಾವು ಜವಾಬ್ದಾರಿ ಕೂರಿಸ್ತಾ ಇಲ್ಲ. ಯಾಕಂದ್ರೆ ನಿಮ್ ಜವಾಬ್ದಾರಿ ಅಲ್ಲ ಅದು ನಿಮ್ದು. ನಾವು ನಿಮ್ಮ ತಹಸೀಲ್ದಾರ್ ಇವತ್ತು ಯಾರೋ ಲೋಕ ಆಗ್ತಾರೆ, ಯಾರೋ ಬರ್ತಾರೆ ಅಂದ್ಕೊಂಡು ಬರೋದಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಜಾನ ಸುಳ್ಳು ಗೊತ್ತಿಲ್ಲ. ಅವ್ರ ಪರವಾಗಿ ಬಂದಿರೋ ಪ್ರತಿನಿಧಿ ನೀವು. ಇವಾಗ ದೂತರು ದೂತರೇನು ಇಲ್ಲಿರೋ ವಿಚಾರ ತಗೊಂಡಾಗ ಅಲ್ಲಿ ಹೇಳೋದು. ಇದು ನೋಡಿ 37 ಸರ್ವೆ ನಂಬರ್ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ 830 ಚಿಲ್ಲರೆ ಎಕರೆ ಬರುತ್ತೆ. ಅದರಲ್ಲಿ 85 ಎಕರೆ ಖರಾಬ್ ಇದೆ. ಹೋಗ್ಲಿ ಒಂದು ವಿಚಾರ, ಅವರು 835 ಎಕರೆನೂ MS ರಾಮಯ್ಯ ಅವ್ರ ಕುಟುಂಬದ ಹೆಸರಲ್ಲೇ ಇದೆ. ಅವ್ರೇನೋ ಲೇಟ್ ಮಾಡಿದ್ರೆ ಅನ್ಕೊಳ್ಳೋಣ. ಖರಾಬ್ ಜಾಗ ಏನಾಯ್ತು, ಅಲ್ಲಿದ್ದಂತ ಕಾಲುವೆಗಳೇನಾಯ್ತು, ರಸ್ತೆಗಳೇನಾಯ್ತು, ಅಲ್ಲಿ 6 ಎಕರೆ ಹಳ್ಳಿ ಇದೆ, ಹಳೆ ಹಳ್ಳಿಗೆ ಇಲ್ಲೇ ಜಾಗದಲ್ಲಿ ರೋಡ್ ಇತ್ತು. ಇವತ್ತು ಆ ರೋಡ್ ಸಂಪೂರ್ಣ ಮುಚ್ಚಾಕಿದ್ದಾರೆ. ಆಮೇಲೆ ಇನ್ನೊಂದು ಅಲ್ಲಿ ಕೆರೆಗೆ ಸಾದಹಳ್ಳಿ ಗೇಟ್ ಇಂದ ಕಾಲುವೆ ನೀರು ಬರುತ್ತೆ. ಆ ಕೆರೆಯನ್ನ ಮುಚ್ಚಾಕೋದಿಕ್ಕೆ ಇವತ್ತು ಆ ಇಡೀ ನಾವು ವಿಡಿಯೋ ಕಳ್ಸಿದೀವಿ. ಮಾಡಿದ್ದಾರೆ. ವೆರಿ ಗುಡ್ ಅಷ್ಟು ಮಾಡಿ ಆಮೇಲೆ ಇಷ್ಟು ಮಾಡಿದೀರಾ ಅವ್ರಿಗೆ ನಾವು ಕೊಟ್ಟಿರೋದಕ್ಕೆ. ಇವತ್ತು ಹೊಸದಾಗಿ ಗೊತ್ತಾಗಿತ್ತು ನಮಗೆ, ಅಲ್ಲಿ ಕಾಲುವೆ ಬರುತ್ತೆ ಆ ಕೆರೆಗೆ ನೀರು ಎಲ್ಲಿಂದ ಸಾದಹಳ್ಳಿ ಗೇಟ್ ಇಂದ. ಆ ಕಾಲುವೆಯನ್ನ ಇವತ್ತು ಶೋಧಿಸಿ ನೀವು ಕಾಲುವೆಯನ್ನ ತಿರು ಮಾಡಬೇಕು. ಆ ಕಾಲುವೆ ಮೇಲೆ 80 ಅಡಿ 100 ಅಡಿ ಮಣ್ಣು ಹಾಕಿದ್ದಾರೆ. ಯಾರಾದ್ರೂ ಹಾಕಿರ್ಲಿ, ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಿ ಸರ್ಕಾರಿ ಜಾಗವನ್ನ ಇವರು ಒತ್ತುವರಿ ಮಾಡಿದ್ದಾರೆ ಅಥವಾ ಸರ್ಕಾರಿ ಜಾಗವನ್ನ ಡಿಸ್ಫಿಗರ್ಮೆಂಟ್ ಆಫ್ ಪಬ್ಲಿಕ್ ಲ್ಯಾಂಡ್ಸ್ ಅಂತ ಒಂದು ಆಕ್ಟ್ ಇದೆ. ಅದರಲ್ಲಿ ಯಾರ ಕಾಲುವೆ ಮುಚ್ಚಿದಾರ ಬದ್ಮಾಶ್ಗಳು ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಹಾಕೋದಕ್ಕೆ ಹೇಳಿ ನೀವು ಆ ಕಾಲುವೆನ ಬಿಡಬೇಕು. ನಿಮ್ಗಲ್ಲ, ಯಾರಿಗೆ ಹೇಳ್ತಿರೋದು ನಾನು? ಮೇಲಧಿಕಾರಿಗಳು ಅವ್ರಿಗೆ ಹೇಳ್ತಾ ಇದೀವಿ. ಆಮೇಲೆ ಇಲ್ಲಿ 835 ಎಕರೆ ಇದೆ, ಇದರಲ್ಲಿ ಖರಾಬ್ ಎಲ್ಲಿದೆ ಅಂತ ಗುರುಸ್ಬೇಕು. ನೀವು 3 ಹೇಳಿದ್ವಲ್ಲ, ಅವತ್ತು 3 ನಮ್ಗೆ ಅವತ್ತು ಗೊತ್ತಾಗಿತ್ತು. ದಿವಸನೂ ಇದ್ರದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಹೊಸ ವಿಚಾರಗಳು ಇವು. ಆ ಕಾಲುವೆ ಸಾದಹಳ್ಳಿ ಗೇಟ್ ಇಂದ ಕೆರೆಗೆ ಬರುವಂತ ಕಾಲುವೆ ಸರಿ ಮಾಡಬೇಕು. ಆಮೇಲೆ 835 ಎಕರೆ ಲೇಔಟ್ ಏನಾಗಿದೆಯಲ್ಲ, ಇದರಲ್ಲಿ 85 ಎಕರೆ ಸರ್ವೆ ಇದಿದೆ, ಖರಾಬ್ ಇದೆ, ಖರಾಬ್ ಗುರುತಿಸಬೇಕು. ಆಮೇಲೆ ಎಲ್ಲಪ್ಪ ನಾಗರಾಜು, ಅವ್ರದೊಂದು ವಿಚಾರ ಇದೆ. ಇಷ್ಟು ಸಾಕು ನಿಮ್ಗೆ, ನೀವು ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಗೇನೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ದಯವಿಟ್ಟು. ಆಮೇಲೆ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಆಮೇಲೆ ನಾವೇನು ಎಲ್ಲೆಲ್ಲಿ ಗುಂಡತೋಪ ಹತ್ರ ಹೋಗಿದ್ವಿ, ಸ್ಮಶಾನದ ಹತ್ರ ಹೋಗಿದ್ವಿ, ಕೆರೆ ಹತ್ರ ಹೋಗಿದ್ವಿ, ಕಾಲುವೆ ಹತ್ರ ಹೋಗಿದ್ವಿ. ಮೂರದನ್ನು ವಿಡಿಯೋ ಮಾಡಿದೀವಿ. ಅದನ್ನ ನಿಮ್ಮ ತಹಸೀಲ್ದಾರ್ ಕಳಿಸ್ತಾರೆ ನೋಡಿ. ಇವರು ನಾಗರಾಜು ಬಿನ್ ನರಸಿಂಹಯ್ಯ ಬಿನ್ ಬುಡ್ಡಪ್ಪ ಹೆಸರಲ್ಲಿ ಇದೆಯಾ ಅದು ದಾಖಲೆ? ಮನೇಲಿದೆ. 71-72 ಇಸ್ವಿನಲ್ಲಿ ಇಲ್ಲೆಲ್ಲ ಒಂದು ಕಡೆ ಅವರು ಉಳುಮೆ ಮಾಡ್ತಾ ಇದ್ರು ಅಂತ ಪಾಣಿ ಇದೆ. ಆದ್ರೆ ಇವ್ರು ಮಾರಿಲ್ಲ, ಇವ್ರು ಗ್ರಾಂಟ್ ಆಗಿಲ್ಲ. ಆದ್ರೆ ಇವತ್ತದು MS ರಾಮಯ್ಯ ಅವ್ರ ಕುಟುಂಬಕ್ಕೆ ಬರ್ತಾ ಇದೆ. ಹಾಗಾಗಿ ಇವತ್ತು ಇವರು ಆ ಹಳೆ ದಾಖಲೆ ಆಧಾರದ ಮೇಲೆ ಇಲ್ಲೋಗಿ ಎಲ್ಲೋ ಒಂದ್ ಕಡೆ ಅವ್ರ ಹಳೆ ಇವ್ರು ತಾತಂದ್ರು ಮುತ್ತಾತಂದ್ರು ಅಥವಾ ಅಪ್ಪ ಯಾರು ಉಳ್ತಾ ಇದ್ರು ಅಲ್ಲಿ ಹೋಗಿ ಒಂದು ಬೋರ್ಡ್ ಹಾಕ್ತಾರೆ. ಇದು ನಮಗೆ ಸೇರಿದ ಜಾಗ, ನಮ್ಮ ಅಕ್ರಮ ಸಕ್ರಮ ಇದ್ರಲ್ಲಿ ಅಂದ್ರೆ ಉಳುವವನಿಗೆ ಭೂಮಿ ಒಡೆಯ ಅನ್ನುವಂತ ಕಾಯ್ದೆ ಅಡಿಯಲ್ಲಿ ನಮಗೆ ಬಗೈರ್ ಹುಕುಂ ಇದರಲ್ಲಿ ನಮಗೆ ಸಕ್ರಮ ಮಾಡ್ಕೊಡ್ಬೇಕು ಅಂತ ಅವರು ಅರ್ಜಿ ಕೊಡ್ತಾರೆ. ಅವ್ರ ತಾಯಿ ಹೆಸರು ಕೊಟ್ಟಿದಾರಂತೆ. ಮತ್ತೆ ಅದೇನಾಗಿದೆಯೋ ಗೊತ್ತಿಲ್ಲ, ಹೊಸದಾಗಿ ಕೊಡಿ. ನೀವು ಕೊಟ್ಟಿದ್ದೀನಿ ಬಿಡಿ, ಯಾಕಂದ್ರೆ ಅವೆಲ್ಲ ಮುಚ್ಚೋಗಿರ್ತವೆ. ನೆನ್ನೆ ಕೊಟ್ಟಿದ್ದ ದಾಖಲೆ ಇವತ್ತು ಇರೋದಿಲ್ಲ, ಇವರೆಲ್ಲ ಮುಚ್ಚಾಕ್ತಾರೆ. ಅದಕ್ಕೇನೆ ಕೊಟ್ಟು ಅಧಿಕಾರಿಗಳೆಲ್ಲ ಮುಚ್ಚಾಕ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಕೊಟ್ಟು ರೆಕಾರ್ಡ್ ಮಾಡ್ಕೊಳ್ಳಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಅಕ್ನಾಲ್ಜ್ಮೆಂಟ್ ತಗೊಳ್ಳಿ. ಆಮೇಲೆ ಅಕ್ನಾಲ್ಜ್ಮೆಂಟ್ ಅಲ್ಲಿ ನಂಬರ್ ಇರುತ್ತಲ್ಲ, ಆ ನಂಬರ್ ಮೇಲೆ ನೀವು ಯಾವತ್ತು ಕೇಳಿದ್ರು ಆ ದಾಖಲೆ ಇರಬೇಕು. ಇಲ್ಲಾಂದ್ರೆ ಅವ್ರ ಮೇಲೆ ಕರ್ತವ್ಯ ಲೋಪದ ಕೇಸ್ ಹಾಕಿ ನೀವು ಮಾಡ್ಬೋದು. ಆಗಲ್ಲ, ಇವಾಗ ಆಗಲ್ಲ, ಹಿಂದೆ ಆಗಿದೆ, ಅವ್ರು ಗೊತ್ತಿರಲ್ಲ. ಇವಾಗ ಅದಕ್ಕೆ ನೀವು ನಾನು ಹೇಳ್ತಿರೋದೇನು,
ಏನ್ ಹೇಳಿದೆ? ಅದೇ ಅರ್ಜಿ ಕೊಡ್ತೀನಿ. ಅರ್ಜಿ ಅಂದ್ರೆ ಹೊಸದಾಗಿ ಅಂತ, ಹೊಸದಾಗಿ ದಯವಿಟ್ಟು ಪಾಣಿ ಐತೆ ಮಾಡ್ಕೊಡಿ. ಬರ್ತಾರೆ, ನೀವು ಅದನ್ನ ಪರಿಗಣಿಸಿ ಅದೇನೇಂತ ನೋಟ್ ಪುಟ್ ಅಪ್ ಮಾಡ್ಬೇಕು ಆಯ್ತಾ? ಸರಿ. ಈಗ ನೀವೇ ಯಾವತ್ ಮಾಡ್ತೀರಿ ಅಂದ್ರು ಸರ್ವೆ ಕೆರೆದಾಗಿದ್ಯಂತೆ, ನೆಕ್ಸ್ಟ್ ವೀಕ್ ಕೊಡ್ತಾರೆ. ಏನ್ ಸರ್ವೆ ಆಗಿದ್ಯಾ? ಸರ್ವೆ ಕೆರೆ ಸರ್ವೆ ಮಾಡಿದ್ದಾರೆ. ಬಂದ್ ಮಾಡಿದಾರಾ? ಮಾಡಿದ್ದಾರೆ. ಯಾರು ಊರವ್ರಿಗೆ ಹೇಳಿಲ್ಲ? ಸರ್ವೆ ಮಾಡ್ತಾನೆ ಇರ್ತಾರೆ, ಓದ್ತಾನೆ ಇರ್ತಾರೆ. ಬೌಂಡ್ರಿ ಫಿಕ್ಸ್ ಮಾಡ್ಬೇಕಲ್ವಾ? ಸರ್ವೆ ಮಾಡಿದ್ಮೇಲೆ ಅಲ್ಲಿ ನಾವು ಹೋಗಿದ್ವಿ. ಈಗ ಒಂದ್ ನಿಮಿಷ, ಇಡೀ ಜಾಗ ನೋಡ್ಕೊ ಬಂದ್ವಿ. ಆ ಎಲ್ಲೂ ಹೊಸದಾಗಿ ಸರ್ವೆ ಮಾಡಿರೋದಕ್ಕೆ ಕಲ್ಲೇ ಇಲ್ಲ. ಆಯ್ತು, ಹೇಳ್ತೀನಿ. ಯಾರೋ ಬಹುಶಃ ಕಳ್ಳರು ಸರ್ವೆ ಮಾಡ್ಕೊಂಡು ಹೋಗಿರ್ಬೇಕು. ಸರ್ ಸರ್ವೆ ಮಾಡಿರ್ತಾರೆ, ಬೌಂಡ್ರಿ ಫಿಕ್ಸ್ ಮಾಡೋದು ಬೇರೆ. ಯಾರು ಮಾಡೋದು? ಅವರೇ ಮಾಡೋದು. ಮೊದ್ಲು ಕೆರೆ ಸರ್ವೆ ಮಾಡ್ಬಿಟ್ಟು ಆಮೇಲೆ ಇವ್ರು ಬೌಂಡ್ರಿ ತೋರಿಸ್ತಾರೆ. ಯಾವಾಗ? ಅದೇ ಯಾವಾಗ ಪಿಡಿಒ ಹಸ್ತಾಂತರ ಮಾಡ್ತಿರಲ್ವಾ? ದಯವಿಟ್ಟು ಅವ್ರು ಬಂದಿದ್ರು ಪಿಡಿಒ, ಪಾಪ ಒಳ್ಳೆಯವರು ಇದಾರೆ, ಅವ್ರು ಭ್ರಷ್ಟರಲ್ಲ. ನೀನ್ MS ರಾಮಯ್ಯ ಕುಟುಂಬಕ್ಕೆಲ್ಲ ಬಗ್ಗವ್ರೆ ಅಲ್ಲ ಎಲ್ರು. ಅವ್ರಿಗೆ ನೀವು ಮೊದಲು ಪಿಡಿಒಗೆ ಹಸ್ತಾಂತರ ಮಾಡಿ, ಆಮೇಲೆ ಅವ್ರು ನಾವು ಪಿಡಿಒ ಹಿಡ್ಕೋಬಹುದು. ಇವಾಗ ನಾವು ಪಿಡಿಒ ಹಿಡ್ಕೊಳಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ 2012 ಸರ್ವೆ ಮಾಡಿದಾಗ LC ನಾಗರಾಜ್ ಬಂದು ಅಲ್ಲೆಲ್ಲ ಸರ್ವೆ ಮಾಡಿ ಬಾಂಧಕಲ್ ನೆಟ್ಟು ಬೋರ್ಡ್ ಹಾಕಿದ್ರು. ಬೋರ್ಡೇ ಇಲ್ಲ ಇವಾಗ. ಪದೇ ಮಾಡೋದಕ್ಕೆ ಇದೇನಾ ಕೆಲಸ ನಿಮಗೆ? ಯಾರೋ ಕಳ್ಳರ ಮೇಲೆ ಯಾರು ಬೋರ್ಡ್ ಕಿತ್ತಿದ್ನೋ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು. ನಿಮ್ ತಹಸೀಲ್ದಾರು PDO ಅವ್ರಾಗಿಲ್ಲ. ಇವಾಗ ಬೇಡ, ಇನ್ನಿಂದ ಬೇಡ, ಮುಂದಿನ ಮಾತಾಡೋಣ. ದಯವಿಟ್ಟು ನೀವು ಇಷ್ಟ ಹೇಳಿ, ಯಾಕಂದ್ರೆ ಇದೆಲ್ಲ ರೆಕಾರ್ಡ್ ಆಗಿದೆ. ನೀವೇನಾದ್ರು ಇದ್ರಲ್ಲಿ ಹೇಳಿಲ್ಲ ಅಂದ್ರೆ ಆ ವಿಡಿಯೋ ಏನಪ್ಪಾ ನಿಕ್ಕಿಲ್ಲ, ಆ ವಿಡಿಯೋ ಲಿಂಕ್ ಕಳಿಸು ತಹಸೀಲ್ದಾರ್. ಏನ್ ಮೇಡಮ್ ನಿಮ್ಮ ಹೆಸರು? ಮೇಡಮ್ ನಿಮ್ಮ ಹೆಸರೇನು? ಅದ್ರ ಮೇಲೆ ಹಾಕೊಳ್ಳಿ ಮೇಡಮ್, ನಮ್ಮ ಹೆಸರು ಗೊತ್ತಾಗುತ್ತೆ. ವಿ ಏನ ನೀವು? ನಮ್ಮ ಅಪ್ಪನ ವಿ ಆಗಿದ್ರು, 13 ವರ್ಷ ಸರ್ವಿಸ್ ಮಾಡಿದ್ರು. ಇದನ್ನು ಅವಿಭಜಿತ ಬೆಂಗಳೂರು ಜಿಲ್ಲೆ ಇದೆಯಲ್ಲ, ಇವತ್ತು ಬೆಂಗಳೂರು ಗ್ರಾಮಾಂತರ, ರಾಮನಗರ, ಬೆಂಗಳೂರು ನಗರ 3 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರು ಅವರು. ಅಂದ್ರೆ ಅವಾಗ ಅದೊಂದೇ ಒಂದೇ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಅಂತ. ಇವತ್ತು ಕಂದಾಯ ಭವನ ಇದೆಯಲ್ಲ ಅಲ್ಲೇ. ಹಾಗಾಗಿ ದಯವಿಟ್ಟು ಅವ್ರ ತರಕ್ಕೆ ನೀವು ಪ್ರಾಮಾಣಿಕರಾಗಿ ಹೆಸರು ತಗೊಳ್ಳಿ. ನಮ್ಗೆಲ್ಲ ಅಂತ ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂತಿದ್ರು. ನಾವೇನಾದ್ರೂ ಕೆಲಸ ಮಾಡ್ಕೊಟ್ಟಿಲ್ವಾ? ನಾವು ಬಂದಾದ್ಮೇಲೆ ನಮ್ಮ ಪಾಪ ಇವ್ರು ಮಾಡಿಲ್ಲ, ತಹಸೀಲ್ದಾರ್ ಮಾಡಿಲ್ಲ. ಪಾಪ ಇವ್ರ ಮೇಲೆ ಅಂದ್ರೆ ಇಲ್ಲ ಅವ್ರು ಶೈಲಾಜ ಪ್ರಾಮಾಣಿಕ, ನಮ್ಮ ಅಪ್ಪನಂಗೆ ಪ್ರಾಮಾಣಿಕ. ಯಾಕೆ ಅವ್ರು ನಗ್ತಾರೆ? ನಿಮ್ಮ ಮೇಲಧಿಕಾರಿಗಳು ಮೋಸ ಮಾಡಿದಾರಾ? 1 to 5 ಮಾಡಿದ್ದಾರೆ. 1 to 5 ಮಾಡಿದಾಗ ಪೋಡಿ ಮಾಡಿರ್ಬೇಕು. ಪೋಡಿ ಮಾಡಿದಾಗ ಏನ್ ಮಾಡಿ ಈಗ ಎಲ್ಲ ಏರ್ಪೋರ್ಟ್ ಆಗಿರೋ ನೋಡಿ, ಏರ್ಪೋರ್ಟ್ ಈಗ ಇಲ್ಲೇನೋ ಒಂದು ವಿಚಾರ ಹೇಳ್ತಾರೆ. ಅಂದಾಜಿದ್ಯಾ? ಇದೆ ಸರ್, 375 ಎಕರೆ ಗ್ರಾಂಟ್ ಆಗಿರೋದ್ರ ಬಗ್ಗೆ ಇದೆ. ಒಟ್ಟು ಎಷ್ಟಿದೆ? 475 ಇಲ್ಲ, 835 ಇದೆ. ಎಲ್ಲಿ ದೀಪಕ್? 835 ಎಕರೆ. ಅದು 835 ಎಕರೆ ಪಾಣಿ ತೋರಿಸ್ತಾ ಇದ್ದಿದ್ದು ಇದೆಯಾ? ತಗೊಳ್ಳಿ 835 ಎಕರೆ ಇದೆ. ಮನೆ ತಂದಿದ್ದು ತೋರಿಸೋಣ. 85 ಎಕರೆ ಖರಾಬ್ ಬರುತ್ತೆ. ಅಲ್ಲಿ ನೋಡಿ, ಇಲ್ಲೇನು ಹೇಳುತ್ತೆ? 460 ಎಕರೆ 26 ಗುಂಟೆ ಅಂತ ಹೇಳ್ತಾರೆ. ಯಾವುದೇ ದಾಖಲೆ ಸರ್ವೆ ನಂಬರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸರ್ಕಾರಿ ತೋಪು 13 ಕುಂಟೆ, ಸರ್ಕಾರಿ ಕರಾಬು ಬಂಡೆ 10 ಎಕರೆ. ಮೇಡಮ್ ಇಲ್ಲಿ ನೋಡಿ, 375 ಎಷ್ಟಾಯ್ತು? ವಿಲೆ ಆಗಿದೆ ಅಂತ 375 ಎಕರೆ ವಿಲೆ. ಒಟ್ಟು ಇದು ಸರ್ಕಾರಿ ಜಾಗ. ಹೆಕ್ಟೇರ್ ಹೆಕ್ಟೇರ್ ಅಲ್ಲ ಸರ್, ಎಕರೆನೆ. ಇದು ಸರ್ವೆ ನಂಬರ್. ಇದು ಏನು ವಿಸ್ತೀರ್ಣ. ಇದು ಇಲ್ಲೇನಂತೆ? ಇದು 417 ಎಕರೆ 12 ಕುಂಟೆ ಬರುತ್ತೆ ಸರ್ಕಾರಿ ಜಮೀನು. ಸರ್ಕಾರಿ ಜಮೀನು ಬಿಟ್ಬಿಡಿ. 37ನೇ ಸರ್ವೆ ನಂಬರ್ ಏನ್ ಹೇಳುತ್ತೆ? ಏನ್ ಹೇಳ್ತದೆ ಇಲ್ಲಿ ನೋಡ್ರಿ, ಕೇಳಿ ಲಾಸ್ಟ್ 6ನೇ ಸಂಖ್ಯೆ. ಸರ್ಕಾರಿ ಗೋಮಾಳ, ಅದು ಸರ್ಕಾರಿ ಗೋಮಾಳ ಅಂತ ಬರುತ್ತೆ. 37ನೇ ಸರ್ವೆ ನಂಬರ್. ಗೋಮಾಳ ಅಲ್ಲದ ಜಮೀನು ಇದೆಯಲ್ಲ 37ರಲ್ಲಿ. 37ರಲ್ಲಿ ಗೋಮಾಳ ಅಲ್ಲದೆ ಇರೋ ಜಮೀನು ಇಲ್ಲ. ಇಲ್ಲಿ ಗೋಮಾಳ ಇದನ್ನೇನಂತೆ? ಯಾವ್ದು? 460 ಎಕರೆ. ಇದು ಕ್ಯಾಬಿನೆಟ್ ಕೊಟ್ಟಿರೋದು. ಇದು ಸರ್ಕಾರದವರು ನೋಡಿ ಏನಂತ ಅದ್ ಬಿಟ್ಬಿಡಿ. ಅದಕ್ಕೆ ನಿಮ್ಮಲ್ಲೇನೆ ವ್ಯತ್ಯಾಸಗಳಿದೆ ಅನ್ನೋದಕ್ಕೆ. ಸರ್ವೆ ನಂಬರ್ 37ರಲ್ಲಿ ಅಲ್ಲ ಕೇಳಿಸ್ಕೊಳ್ಳಿ, ಓದ್ಬಿಡ್ತೀನಿ ಯಾಕೆ ರೆಕಾರ್ಡ್ ಆಗ್ಲಿ. 37ರಲ್ಲಿ 460 ಎಕರೆ 26 ಗುಂಟೆ ಜಮೀನಿದ್ದು ಪೋಡಿ ದುರಸ್ತಿ ಆಗಿರುವುದಿಲ್ಲ. ಈಗ ಆಲಿಪಾಣಿ ಅಂತ ತಿದ್ದುಪಡಿ ಆಗಿದ್ರೆ ಅದು 400 ಎಕರೆ ಆಗಿರುತ್ತೆ. 460 ಇಲ್ಲಿ ಪೋಡಿ ದುರಸ್ತಿ ಆಗಿರುವುದಿಲ್ಲ ಹಾಗೂ ಆಕಾರ ಬಂದ್ ನಿಗದಿ ಆಗಿರುವುದಿಲ್ಲ ಅಂತ ಬಂದಿರುತ್ತೆ ಅಲ್ವಾ? ಈಗ ಇವೆಲ್ಲ ಆಗ್ಬಿಟ್ಟಿದೆ, ಲೇಔಟ್ ಆಗ್ಬಿಟ್ಟಿದೆಲ್ಲ. ಕೋಡಿ ಆಗ್ಲಿಲ್ಲ, ದುರಸ್ತಿ ಆಗ್ದಿರ ಅದ್ ಹೆಂಗಾಗಿದೆ ಒಂದು ಪ್ರಶ್ನೆ. ಆಮೇಲೆ ಒಂದ್ ನಿಮಿಷ, ಸರ್ಕಾರಿ ಗೋಮಾಳ 37ನೇ ಸರ್ವೆ ನಂಬರ್ 375 ಅಂತ ಹೇಳ್ತಾ ಇದೆ. ಆದ್ರೆ ಆ ಗೋಮಾಳನು ಸೇರಿ ಒಟ್ಟು ಸರ್ಕಾರಿ ಸರ್ವೆ ನಂಬರ್ 37ರಲ್ಲಿ 835 ಎಕರೆ ಬರ್ತಾ ಇದೆ. ಅದ್ರಲ್ಲಿ 85 ಎಕರೆ ಖರಾಬ್ ಇದೆ ಅಂತ. ಪಾಣಿ 375 ಅಂದ್ರೆ ಒಟ್ಟುಗೂಡಿ 375 ಅಲ್ಲ ಮೇಡಮ್, 37 ನೋಡಿ ಎಷ್ಟು ಬರ್ತದೆ ಈಗ ತಿದ್ದುಪಡಿ. ಎಲ್ಲಿದೆ ಜಮೀನು ಮೇಡಮ್? 85 ಎಕರೆ ಸರ್ವೆ ಬರ್ತಾ ಇದೆಯಲ್ಲ ಖರಾಬ್.
ನೋಡಿ ನಿಮ್ಗೆ ಗೊತ್ತಿಲ್ಲ ಸರ್ಕಾರಿ ಭೂಮಿ ಅಲ್ಲಲ್ಲ, ಒಟ್ಟು ಇದೆಲ್ಲಿದೆ ಅಂತ. ಒಟ್ಟಿರೋದೇ ಎಲ್ಲಿ ಬಂತು ಅಂತಿದ್ದು ಇದು ಹೆಂಗ್ ಮೋಸ ಆಯ್ತು ಮೋಸ ಆಗಿದೆ. ಇದು ತಿದ್ದುಪಡಿ ಆಗಿದೆ. ಇದು ಪಾಣಿ ತಗೊಬಂದ್ರೆ ತಿದ್ದುಪಡಿ ಏನಿದೆ ಅಂತ ಆಕಾರ ಬಂದಕ್ಕೆ ಎಕ್ಸ್ಟೆಂಟ್ ಏನಿದೆ ಆಕಾರ ಬಂದಿದೆ. ಸರಿ ಆಗಿರ್ಬೇಕಲ್ಲ ಅವ್ ಯಾವ ಆಗದಿರೋ ಅವ್ರು ಹೆಂಗ್ ಲೇಔಟ್ ಮಾಡ್ಬಿಟ್ಟು ಅದನ್ನೇ ಕೇಳಿದೆ. ಕನ್ವರ್ಷನ್ ಆಗಿದೆ, ಕನ್ವರ್ಷನ್ ಆಗಿ ಅವೆಲ್ಲ ಆಗಿದೆಯಲ್ಲ ಮೇಡಮ್. ನಿಮ್ಮದ್ರಲ್ಲಿ 375 ಗೋಮಾಳ ಅಂತ ಬರ್ತಾ ಇದೆ. ಕೇವಲ ಸರ್ಕಾರಿ ಗೋಮಾಳ ಮಾತ್ರ ಅದ್ರಲ್ಲಿ ಇದೆ ಅಂತ ಬರುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಯಾವನೋ ಬದ್ಮಾಶ್ ಕೊಟ್ಟಿದ್ದಾನೆ 460 ಎಕರೆ ಅಂತ. ಅಲ್ಲಿ ಯಾವನೋ ಬದ್ಮಾಶ್ ಹೇಳ್ತಾನೆ 835. 460 ಎಕರೆ 375 ಎಕರೆ ಆಕಾರ ಬಂದಂತ ತಿದ್ದುಪಡಿ ಆಗಿದ್ರೆ ಈ ಮೋಸ್ಟ್ಲಿ ಅದು ಇದು ಎರಡು ಸೇರಿರ್ಬೇಕು. ಗೋಮಾಳ 375 ಪ್ಲಸ್ 400 ಸೇರಿ ನಿಮಿಷ ಇಲ್ಲಪ್ಪ ಪೇನ್ ಕೊಡ್ರಿ. 460 ಆಕಾರ ಪ್ಲಸ್ ಬಂದು ತಿದ್ದುಪಡಿ ಆಗಿದೆ ಅಲ್ಲ 300 ಎಷ್ಟು ಮೇಡಮ್ ಅದು ಗೋಮಾಳ 460 ಪ್ಲಸ್ 375 ಅದು 5 7 6 3 ಓಹೋ ಕರೆಕ್ಟ್ ಆಗಿದೆ ಮೇಡಮ್. ಖಾಸಗಿ ಜಮೀನು 460 ಎಕರೆ ಇಲ್ಲಿದ್ದಂಗೆ ಆಯ್ತಾ. ಅದರಲ್ಲಿ ಗೋಮಾಳ 37ನೇ ಸರ್ವೆ ನಂಬರ್ ಅಲ್ಲಿ 2 ಭಾಗ ಇದೆ. ಒಂದು ಹಿಡುವಳಿ ಮಾಡ್ತಿರೋದು, ಇನ್ನೊಂದು ಗೋಮಾಳ. ಗೋಮಾಳದ ಜಮೀನು ನೀವು ಹೇಳ್ದಂಗೆ 375 ಕರೆಕ್ಟ್ ಆಗಿದೆ. ಅವ್ರಿಗೆ ಸೇರಿರೋದು 460 ಎಕರೆ ಖಾಸಗಿ ಭೂಮಿ. ಒಟ್ಟು 835 ಎಕರೆ ಇದೆ. ಈ ಗೋಮಾಳ ಏನಾಯ್ತು ಒಟ್ಟು ಗೊತ್ತಾಯ್ತಾ ಮೇಡಮ್? ಅರ್ಥ ಆಯ್ತಲ್ವಾ? ನಿಮ್ದೇನ್ ತಪ್ಪಿಲ್ಲ ನಮ್ದೇನ್ ತಪ್ಪಿಲ್ಲ. ತಪ್ಪಿರೋದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಏನು ಸರ್ಕಾರಿ ಗೋಮಾಳ ಅಂತ ಹೇಳಿದೀರಾ, ಆದ್ರೆ ಖಾಸಗಿ ಜಮೀನು ಎಷ್ಟಿದೆ ಅಂತ ಇದ್ರಲ್ಲಿ ಬಂದಿಲ್ಲ ಅಲ್ವಾ? ಇದು ತಪ್ಪಾಗ್ಬಾರ್ದು, ಇದು ತಪ್ಪಾಗ್ಬಾರ್ದು, ಇದು ತಪ್ಪಾಗ್ಬಾರ್ದು. ಹೌದಾ ಇಲ್ವಾ? 3 ಸರಿನೇ. ಆದ್ರೆ ಇದು ಸಂಪೂರ್ಣ ಎಕ್ಸ್ಟೆಂಟ್ ಅಲ್ಲ. ಯಾವ್ದು ನೀವ್ ಹೇಳ್ತಿರೋದು? ಇದು ಕೇವಲ 37 ಸರ್ವೆ ನಂಬರ್ ಸೇರಿರುವಂತ ಗೋಮಾಳ. ಆಮೇಲೆ 37 ಸರ್ವೆ ನಂಬರ್ ಅಲ್ಲಿ ಇನ್ನು 79 ಪೀಸ್ಗಳಿದೆ. 37 ಬಾರ್ 1 1 2 3 ಅಂತ ಎಲ್ಲ ಕ್ವಶನ್ ಅಲ್ಲ ಮೇಡಮ್. ಇಲ್ಲಿಂದ ಹಿಡಿದು ಅಲ್ಲೆಲ್ಲ ಬರುತ್ತಲ್ಲ, ಇದು ಬಳ್ಳಾರಿ ರೋಡ್ ತನಕ ಇದೆ ಮೇಡಮ್. ಇದು ನಾವು ದಿಶಾಂಕಲ್ ತೋರಿಸ್ರಪ್ಪ. ಬಳ್ಳಾರಿ ರೋಡ್ ತನಕ ಇದೆ 37. ಕೇವಲ 375 ಗೋಮಾಳ ಅಷ್ಟೇ ಅಲ್ಲ ಅವ್ರಿಗೆ ಆಗಿರೋದು. ಅವ್ರು ಅವಾಗ ಜಮೀನ್ದಾರರಿಂದ ಜೋಡಿದಾರರಿಂದ ತಗೊಂಡಿದ್ದಾರೆ. ಅದು ಗೋಮಾಳಕ್ಕೆ ಸೇರಿಲ್ಲ. ಗೋಮಾಳಕ್ಕೆ ಸೇರಿರೋ ಜಾಗ ಇವ್ರದೇನಿತ್ತು. ಇವ್ರ ಅಪ್ಪ ಅಮ್ಮ ಉಳುಮೆ ಮಾಡ್ತಾ ಇದ್ರು, ನಾಗರಾಜ್ ಇವರು ಅಣ್ಣ ಇವ್ರೇನು ಉಳುಮೆ ಮಾಡ್ತಾ ಇದ್ರು. ಇವ್ರ ಹತ್ರ ಅವರು ಬರ್ಸ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಇವ್ರ ಹೆಸರು ಗ್ರಾಂಡ್ ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟಾಗಿದೆ, ಒಂದಷ್ಟು ಮೋಸ ಆಗಿದೆ. ಅದು ನಿಮ್ ವ್ಯಾಪ್ತಿಗೆ ಬರಲ್ಲ. ನಾವು ಅದನ್ನ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ತಿವಿ. ಆದ್ರೆ ತಿಳ್ಕೊಳ್ಳಿ. ಆಮೇಲೆ ನೀವು ದಡ್ಡ ತರ ಇರ್ಬಾರ್ದು. 375 ಅಂತ ಹಠ ಮಾಡಬಾರ್ದು ಅಲ್ವಾ? ಗೊತ್ತಾಯ್ತಲ್ವಾ? ಇನ್ನೊಂದ್ಸಲ ಹೇಳ್ಬಿಡಿ ಹೆಂಗೆ 835 ಎಕರೆ ಹೆಂಗಾಯ್ತು ಅಂತ. 375 ಎಕರೆ ಗೋಮಾಳ. ಅದನ್ನ ಬಿಟ್ಟು ನೀವು ಹೇಳ್ತಾ ಇರೋದು 460 ಎಕರೆ. ನಾನು ಹೇಳ್ತಿರೋದಲ್ಲ. ಅವರ ಇದ್ರ ಪ್ರಕಾರ ಜಿಲ್ಲಾಧಿಕಾರಿಗಳು ತಿಳಿಸಿರುತ್ತಾರೆ ನೋಡಿ ಮೇಡಮ್. ಇದು ಕ್ಯಾಬಿನೆಟ್ಗೆ ಸಚಿವ ಸಂಪುಟ ಟಿಪ್ಪಣಿ. ಆಯ್ತು ಸರ್, ಅದು ತಿದ್ದುಪಡಿಗೆ ಹೋಗಿತ್ತು. ತಿದ್ದುಪಡಿ ಆಗಿ 460 ಎಕರೆ ಆಗಿರ್ಬೇಕು. ನೋಡಿ ಇಲ್ಲಿ ನಾನು ಹೇಳ್ತಿರೋದಲ್ಲ, ನೋಡ್ಕೊಂಬಿಡಿ. ಇದೇ ಕೊಟ್ಬಿಡ್ತೀನಿ. ಜಿಲ್ಲಾಧಿಕಾರಿಯವರ ವರದಿಯಲ್ಲಿ ತಿಳಿಸಲಾಗಿದೆ. ತಗೊಳ್ಳಿ, ಇಟ್ಕೊಳ್ಳಿ. ನಿಮ್ಗೆಲ್ಲ ಇಂಥವೆಲ್ಲ ಮುಟ್ಸಲ್ಲ ಅವರು ದಾಖಲೆಗಳನ್ನ. ನಿಮ್ಮನ್ನೆಲ್ಲ ಕತ್ಲಲ್ಲಿ ಇಟ್ಟಿರ್ತಾರೆ. ಯಾರ್ದು ಇದು ಪೆನ್ನು ದೀಪ? ಸರಿ, ಎಲ್ಲ ರೆಕಾರ್ಡ್ ಆಗಿದೆಯಲ್ಲಪ್ಪ. ಅಲ್ಲೆಲ್ಲ ಲಿಂಕ್ ಕಳ್ಸೋಣ ತಹಸೀಲ್ದಾರ್ಗೆ. ದಯವಿಟ್ಟು ಸರ್ಕಾರಿ ಭೂಮಿ ಉಳಿಸಿ, ಸಂಬಳದಲ್ಲಿ ಬದುಕಿ, ಘನತೆಯಿಂದ ಧೈರ್ಯದಿಂದ ಬದುಕಿ. ನಮ್ಮ ಅಪ್ಪನಂತವ್ರ ಮಾನ ಉಳಿಸಿ. ಏನ್ ಹೇಳಿದಾರೆ ಅದು ದುರಸ್ತ ಆಗ್ಬೇಕು. ಮಾಡ್ತಾರೆ ಬಿಡೋಣ. ಈಗ ಅವ್ರು ಏನಾರು ಮಾಡ್ತಾರೋ ಮಾಡಿ, ಇಲ್ಲಾಂದ್ರೆ ನಾವು ಅವ್ರಿಗೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕೋಣ. ಓಡಿನೂ ಆಗಿಲ್ಲ, ದುರಸ್ತ ಆಗಿಲ್ಲ, ಎಲ್ಲ ಲೇಔಟ್ ಆಗ್ಬಿಡೋದು. ಇನ್ನೇನು ದುರಸ್ತ ಆಗೋದು? ಹೋಗಿ ನೀನೊಂದು ಹಾಕೋ ಹೋಗು. ಅವರು ನೀವು ಅದಕ್ಕೆ ನೀವು ನಿಜವಾಗ್ಲೂ ಧೈರ್ಯವಂತರಾಗಿದ್ರೆ ಇಷ್ಟು ದಿವಸದ ಹೋರಾಟಕ್ಕೆ ಬೆಲೆ ಬರ್ಬೇಕು ಅಂದ್ರೆ ನಿಮ್ ಪೂರ್ವಿಕರು ಎಲ್ಲಿ ಉಳುಮೆ ಮಾಡ್ತಾರೆ, ಗೋಮಾಳ ಎಲ್ಲಿದೆ? ಏನಪ್ಪ ಕೃಷ್ಣಪ್ಪ, ಹೋಗಿ ಹಾಕೋಣ ಇವತ್ತೇನೆ. ಒಂದು ಹಿಂಗೇನ್ ಭಯನ? ಕೇಸ್ ಹಾಕ್ಲಿ. ನೀವೇನ್ ಹೇಳ್ಬೇಕು? ಸಿವಿಲ್ ಮ್ಯಾಟರ್ ಅನ್ಬೇಕು. ನೀವ್ ಅಷ್ಟು ಮಾಡಿದಿರ, ನಾ ಮಾಡಕ್ಕಾಗಲ್ಲ. ನಾನಾಗಿದ್ರೆ ತೊಡೆ ತಟ್ಟು ಆಗ್ತಾ ಇದ್ದೆ. ಹೋಗೋಣವಾ? ಏನ್ ಅನ್ನ ಸಾರು ಹಾಕೋದು ಇದೆಯಾ? ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ. ಬೆಂಬಲಿಸಿ ಬೆಂಬಲಿಸಿ, ವೋಟು ಮಾಡಿ, ಡೊನೇಟ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಪರವಾಗಿಲ್ಲ, ಎಲ್ಲ ಕಲ್ತವ್ರೆ. ಎಲ್ಲ ಒಂದೇ ತರಕ್ ಬಂದ್ರಿ ಇವತ್ತು. ಅವರೇ ಅದಕ್ಕೆ ಅನ್ನ ತಿನ್ನೋರು ಮಾಡಿದಾರಣ್ಣ. ಅನ್ನ ತಿನ್ನೋರು ಮಾಡಿದಾರೆ, ಆಮೇಲೆ ತಿನ್ನೋರು ಮುಚ್ಚಿಟ್ಕೊಳ್ತಾ ಇದ್ದಾರೆ. ಹಿಂದೆ ನನ್ನ ಹೆಸರು ಹಾಕ್ಬಿಟ್ರೆ ನನ್ನ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಮೀನಿದೆ ಲಿಸ್ಟ್ ಬಂದ್ಬಿಡ್ತಿತ್ತಂತೆ. ಕಳ್ಳನ ಮಕ್ಕಳು ಇವಾಗ ಮುಚ್ಚಾಕ್ಬಿಟ್ಟಿದ್ದಾರೆ.